ದಕ್ಷಿಣ ಆಫ್ರಿಕಾದ ಫುಟ್ಬಾಲ್ ತಂಡ 2026ರ ಫಿಫಾ ವಿಶ್ವಕಪ್ನಲ್ಲಿ ಇತಿಹಾಸ ನಿರ್ಮಿಸಿದೆ. ಬುಧವಾರ ಎಸ್ಟಾಡಿಯೋ ಮಾಂಟೆರಿಯಲ್ಲಿ ಈ ಒಂದು ರೋಚಕ ಪಂದ್ಯ ನಡೆದಿದೆ. ದಕ್ಷಿಣ ಕೊರಿಯಾವನ್ನ 1-0 ಅಂತರದ ಗೋಲುಗಳಿಂದ ಮಣಿಸುವ ಮೂಲಕ ಮೊದಲನೇ ಬಾರಿಗೆ ಪಂದ್ಯಾವಳಿಯಲ್ಲಿ ನಾಕ್ಔಟ್ ಹಂತಕ್ಕೆ ಈ ಒಂದು ದಕ್ಷಿಣ ಆಫ್ರಿಕಾ ತಂಡ ತಲುಪಿರುವಂತದ್ದು. ಗ್ರೂಪ್ ಎ ಪಂದ್ಯದಲ್ಲಿ ದಕ್ಷಿಣ ಕೊರಿಯಾವನ್ನ ಏಕಪಕ್ಷೀಯವಾಗಿ ಸೋಲಿಸಿದೆ. ದ್ವಿತೀಯಾರ್ಧದಲ್ಲಿ ತಫೇಲೋ ಮಸೇಕೋ ಅವರು ಗಳಿಸಿರುವಂತಹ ಏಕೈಕ ಗೋಲು ದಕ್ಷಿಣ ಆಫ್ರಿಕಾಕ್ಕೆ ವಿಶ್ವಕಪ್ ಇತಿಹಾಸದಲ್ಲಿ ಅತಿ ದೊಡ್ಡ ಗೆಲುವನ್ನು ತಂದುಕೊಟ್ಟಿದೆ. ಇದರೊಂದಿಗೆ ತಂಡವು ಗುಂಪಿನಲ್ಲಿ 2ನೇ ಸ್ಥಾನದೊಂದಿಗೆ ಪ್ರೀ ಕ್ವಾರ್ಟರ್ಗೆ ಮುನ್ನಡೆಯನ್ನ ಸಾಧಿಸಿರುವಂತದ್ದು. ಮತ್ತೊಂದೆಡೆ ಸೋಲನ್ನ ಕಂಡಿರುವಂತಹ ಕೊರಿಯಾದ ನಾಕ್ಔಟ್ ಭರವಸೆ ಅನಿಶ್ಚಿತತೆಯಲ್ಲಿರುವಂತದ್ದು. ಪಂದ್ಯದ ಆರಂಭದಿಂದಲೇ ದಕ್ಷಿಣ ಆಫ್ರಿಕಾ ತಂಡವು ಕೊರಿಯಾ ಮೇಲೆ ಒತ್ತಡವನ್ನ ಹೇರಿತು. ಆದಾಗ್ಯೂ ಕೊರಿಯಾ ಗೋಲ್ ಕೀಪರ್ ಕಿಮ್ ಸೆಯಂಗ್ ಅವರು ಈ ಒಂದು ಆಫ್ರಿಕಾದ ಎಲ್ಲಾ ಪ್ರಯತ್ನಗಳನ್ನ ತಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಿಂದಾಗಿ ಮೊದಲಾರ್ಧವು ಗೋಲು ರಹಿತವಾಗಿ ಕೊನೆಗೊಂಡಿದೆ. ದ್ವಿತೀಯಾರ್ಧದಲ್ಲಿ ಕೊರಿಯಾದ ಕೋಚ್ ಹ್ಯಾಂಗ್ ಮ್ಯೂಂಗ್ ಬೋ ಅವರು ತಮ್ಮ ಸೂಪರ್ ಸ್ಟಾರ್ ಸನ್ ಹೆಂಗ್ ಮಿನ್ ಸೇರಿದಂತೆ 3 ಪ್ರಮುಖ ಬದಲಾವಣೆಗಳನ್ನ ಮಾಡಿದ್ರು ಪಂದ್ಯವನ್ನ ಗೆಲ್ಲಲು ಸಾಧ್ಯವಾಗಲಿಲ್ಲ. ಏತನ್ಮಧ್ಯೆ ಪಂದ್ಯದ ಏಕೈಕ ಮತ್ತು ನಿರ್ಣಾಯಕ ಗೋಲು 63ನೇ ನಿಮಿಷದಲ್ಲಿ ಬಂದಿರುವಂತದ್ದು. ಈಗಾಗಲೇ ದೇಶಾದ್ಯಂತ ಫುಟ್ಬಾಲ್ ಅಭಿಮಾನಿಗಳ ಉತ್ಸಾಹ ತಾರಕಕ್ಕೇರಿದೆ. ಯಾವುದೇ ಅಡೆತಡೆ ಇಲ್ಲದೆ ಅತ್ಯುತ್ತಮ ಡಿಜಿಟಲ್ ವೀಕ್ಷಣಾ ಅನುಭವದೊಂದಿಗೆ ಈ ಕ್ರೀಡಾ ರೋಮಾಂಚನವನ್ನ ಸವಿಯಲು ಹಿಂದೆ ZEE5 ಮತ್ತು ಯುನೈಟೆಡ್ 8 ಸ್ಪೋರ್ಟ್ಸ್ನಲ್ಲಿ ಲೈವ್ ವೀಕ್ಷಿಸಿ ನಿಮ್ಮ ನೆಚ್ಚಿನ ತಂಡವನ್ನ ಹುರಿದುಂಬಿಸಿ. ನಿನ್ನೆ ನಡೆದಂತ ಈ ಒಂದು ಪಂದ್ಯದಲ್ಲಿ ದ್ವಿತೀಯಾರ್ಧದಲ್ಲಿ ಕೊರಿಯಾದ ಕೋಚ್ ಹ್ಯಾಂಗ್ ಮ್ಯೂಂಗ್ ಬೋ ಅವರು ತಮ್ಮ ಸೂಪರ್ ಸ್ಟಾರ್ ಕೆಲವೊಂದಿಷ್ಟು ಆಟಗಾರಗಳನ್ನ ಬದಲಾಯಿಸಿದ್ರು ಕೂಡ ಕೊನೆಗೆ ಪಂದ್ಯವನ್ನ ಗೆಲ್ಲೋದಕ್ಕೆ ಇವರ ಕೈಲಿ ಸಾಧ್ಯವಾಗಲಿಲ್ಲ.